Good morning, my dear students. Welcome to Veda online classes. I am your accountancy lecturer, Nanjunda Prasad. So, once again, I am heartily welcome to you my online classes. In previous classes, we have already learned about some accounting words. Is it? Accounting words ನೀವು ಕಲ್ತ್ಕೊಂಡಿದ್ದಾರೆ ಇವತ್ತಿನ ಕ್ಲಾಸ್ಗೆ ನಿಮಗೆ ಅನುಕೂಲ ಆಗ್ತಾ ಹೋಗ್ತದೆ. ಸೊ the first chapter is Introduction to Accounting. Your accountancy first chapter is Introduction to Accounting. Okay. So accounting ಬೇಕಿದೆ. What do you mean by account? What do you mean by accounting? ಆ ಅಕೌಂಟ್ಸ್ ಮಾಡೋದಕ್ಕಿಂತಲೂ ಮುಂಚೆ ಏನೆಲ್ಲ ತಿಳ್ಕೋಬೇಕಾಗುತ್ತೆ? ಬಿಕಾಸ್ ಆಫ್ ಯಾವುದೇ ಒಂದು ವಿಷಯದ ಪರಿಚಯ ಇಲ್ಲದೆ ಇದ್ರೆ ನಮಗೆ ಆ ವಿಷಯ ಎಂಥದ್ದು ಅಥವಾ ವಿಷಯಕ್ಕೆ ಬೇಕಿರ್ತಕ್ಕಂಥ ಯಾವುದೇ ಸಲಕರಣೆಗಳನ್ನು ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಥವಾ ಯಾವುದಾದ್ರೂ ಒಂದು ವಿಷಯನ ತಿಳ್ಕೋಬೇಕಾದ್ರೆ ಅದರ ಪರಿಚಯವನ್ನು ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ವಾಟ್ ಈಸ್ ಅಕೌಂಟಿಂಗ್. ಓಕೆ, ಸೊ ಅಕೌಂಟಿಂಗ್ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾವೇನ್ ಮಾಡೋಣ, ಬುಕ್ ಕೀಪಿಂಗ್ ನ ಕಡೆ ಗಮನ. ಸಿಯೋ ಬುಕ್ ಕೀಪಿಂಗ್ ನಾನು ಹೇಳ್ತೇನೆ ನಿಮಗೆ ಪುಸ್ತಕ ನಿರ್ವಹಣೆ ಅಂತ ಹೇಳಿದೆ. ಏನದು ಪುಸ್ತಕ ನಿರ್ವಹಣೆ ಅಥವಾ ಬುಕ್ ಕೀಪಿಂಗ್? ಐ ವಿಲ್ ಗಿವ್ ಯು ಸಮ್ ಸ್ಮಾಲ್ ಎಕ್ಸಾಂಪಲ್. ನಿಮಗೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕಾಲೇಜಲ್ಲಿ ಇರ್ತೀರಿ, ಕ್ಲಾಸಸ್ ಅಲ್ಲಿ ಇರ್ತೀರಿ, ಇನ್ವಾಲ್ವ್ ಆಗಿರ್ತೀರಿ. ಕ್ಲಾಸಿಗೆ ಬಂದ ತಕ್ಷಣ ಯು ಹ್ಯಾವ್ 6 subjects. Is it? No. 2 languages and 4 subjects. ಓಕೆ, ಆ 6 ವಿಷಯಕ್ಕೆ ಸಂಬಂಧಪಟ್ಟಂತೆ ಆ 2 ಭಾಷೆಗಳು ಮತ್ತೆ 4 ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಪರೇಟ್ ನೋಟ್ಸ್ ಅನ್ನು ಮಾಡಿರ್ತೀವಿ. ಯಾಕೆ? ಡೂ ನೋ ವಾಟ್ ಈಸ್ ದ ರೀಸನ್ ಟು ಪ್ರಿಪೇರ್ ಸಪರೇಟ್ ನೋಟ್ಸ್ ಫಾರ್ ಎವ್ರಿ ಸಬ್ಜೆಕ್ಟ್ಸ್? ಈ ಸಬ್ಜೆಕ್ಟ್ಸ್ ಯಾಕೆ ಅಂತ ಹೇಳಿದ್ರೆ, ನಮಗೆ ಯಾವ ವಿಷಯನ ನಾವು ಕಲಿಬೇಕಾಗ್ತದೆ ಅದನ್ನ ಮಾತ್ರ ಕಲಿಯೋದಕ್ಕೆ ಅಥವಾ ಯಾವುದಾದ್ರೂ ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಆಸ್ ಇಟ್ ಈಸ್ ಇನ್ ಅವರ್ ಅಕೌಂಟಿಂಗ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬುಕ್ ಕೀಪಿಂಗ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಈಸ್ ದ ಬುಕ್ ಕೀಪಿಂಗ್? ಬುಕ್ ಕೀಪಿಂಗ್ ಅಂದ್ರೆ ಏನು? ಪುಸ್ತಕ ನಿರ್ವಹಣೆ ಅಂದ್ರೆ ಏನು? ಕಾರ್ಟರ್ ಅನ್ನುವಂಥ ಒಬ್ಬ ಎಕನಾಮಿಸ್ಟ್ ಹೇಳ್ತಾರೆ, ದ ಬುಕ್ ಕೀಪಿಂಗ್ is the science and art of correctly records in the books of accounts all those transactions that result in the transfer of money or money's worth. Once again, according to Carter, bookkeeping is the science and art of the correctly records in the books of accounts all those transactions that result in the transfer of money or money's worth. It means ಕಾರ್ಟರ್ ಅವರು ಹೇಳ್ತಾರೆ, ಬುಕ್ ಕೀಪಿಂಗ್ ಅನ್ನೋದು ಒಂದು ರೀತಿಯ ವೈಜ್ಞಾನಿಕವಾದಂಥ ಮತ್ತು ಕಲಾತ್ಮಕವಾದಂಥ ಏನು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ, ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರಿಸಲ್ಟ್ ಏನಿರ್ತದೆ ಅದನ್ನ ಒಂದು ಕಡೆ ರೆಕಾರ್ಡ್ ಮಾಡುವಂಥದಕ್ಕೆ, ಮೀನ್ಸ್ ಒಂದು ಕಡೆ ನಮೂದಿಸುವಂಥದಕ್ಕೆ ನಾವೇನಂತ ಕರಿತೀವಿ, ಬುಕ್ ಕೀಪಿಂಗ್ ಅಂತ ಹೇಳಿ ಕರಿತೀವಿ. ಆಬ್ವಿಯಸ್ಲಿ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಏನೆಲ್ಲ ಇರ್ತದೆ, ಹೌದಲ್ವಾ? ಬಿಸ್ನೆಸ್ ಅಲ್ಲಿ ಏನಿರ್ತಾರೆ, ಬೈಯಿಂಗ್ ಇರ್ತಾರೆ, ಸೆಲ್ಲಿಂಗ್ ಇರ್ತಾರೆ, ಜೊತೆಗೆ ಹಣದ ಟ್ರಾನ್ಸಾಕ್ಷನ್ ಬಹಳಷ್ಟು ಆಗ್ತದೆ. ಮನಿ ಟ್ರಾನ್ಸಾಕ್ಷನ್ ಇರುತ್ತೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಬಹಳಷ್ಟು ಆಗ್ತಾ ಇರ್ತದೆ. ಸೊ ದಟ್ ರಿಸಲ್ಟ್ ಇನ್ ಟ್ರಾನ್ಸ್ಫರ್ ಆಫ್ ಮನಿಯನ್ನು ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಅಥವಾ ಮನೀಸ್ ವರ್ತ್ ಅಂತ ಹೇಳಿದ್ರೆ ಯಾವುದೇ ಹಣದ ಬದಲಾಗಿ ಅಥವಾ ಹಣದಷ್ಟೇ ವ್ಯಾಲ್ಯೂ ಉಳ್ಳಂತ, ಹಣದಷ್ಟೇ ಮೌಲ್ಯ ಉಳ್ಳಂತ ಬೇರೆ ಯಾವುದೇ ಬಿಸಿನೆಸ್ ಟ್ರಾನ್ಸಾಕ್ಷನ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಲ್ಲರೂ ಒಂದು ಕಡೆ ನಮೂದಿಸೋದಿಕ್ಕೆ, ಒಂದು ಕಡೆ ಕೂಡಿ ಹಾಕೋದಿಕ್ಕೆ ಬುಕ್ ಕೀಪಿಂಗ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಅರ್ಥ ಆಗಿದೆಯಾ? ಶಾಲ್ ವಿ ಕಂಟಿನ್ಯೂ ಇನ್ ವಾಟ್ ಈಸ್ ಅಕೌಂಟಿಂಗ್? ಬುಕ್ ಕೀಪಿಂಗ್ ಏನೆಲ್ಲ ಮಹತ್ವ ಇರ್ತದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಯಾವ್ದಾದ್ರು ಒಂದು ಆಫೀಸಿಗೆ ಹೋಗಿದ್ದೀರಾ ಅಂತ ಹೇಳಿದ್ರೆ ಯಾವುದೋ
ಕಾಲದ ಅಥವಾ ಯಾವುದೋ 10 ವರ್ಷಗಳ ಹಿಂದಿನ ಫೈಲ್ ನಿಮಗೆ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ತೆಗೆದುಕೊಳ್ತಾರೆ. ಹೌ ಇಸ್ ಇಟ್ ಪಾಸಿಬಲ್? ಹೇಗೆ ಸಿಕ್ತು ಅವನ ಕೈಲಿ? ಹೌದಲ್ವಾ? ಸೊ ಅದನ್ನ ಬುಕ್ ಕೀಪಿಂಗ್ ಅಂತ ಹೇಳಿ ಕರಿತೀವಿ. ಬುಕ್ ಕೀಪಿಂಗ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ರೆಕಾರ್ಡ್ ಕೀಪಿಂಗ್. ಯಾವುದೇ ವಸ್ತುವಿನ ಅಥವಾ ಯಾವುದೇ ಟ್ರಾನ್ಸಾಕ್ಷನ್ನ, ಯಾವುದೇ ದಿನದ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ, ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಕಡೆ ಕ್ರೋಢೀಕರಿಸಿ ಒಂದು ಕಡೆ ಅದನ್ನ ರೆಕಾರ್ಡ್ ಮಾಡಿದಾಗ ನಮ್ಗೆ ಯಾವುದೇ ಅದರ ಇನ್ಫಾರ್ಮೇಶನ್ ಬೇಕು, ಮಾಹಿತಿ ಬೇಕು ಅಂತ ಹೇಳಿದ್ರೆ ಅದನ್ನ ಬುಕ್ ಕೀಪಿಂಗ್ ಅಲ್ಲಿ ನಾವು ನೋಡ್ಬೋದಾಗುತ್ತೆ. ನಾವು ಬುಕ್ ಕೀಪಿಂಗ್ ಅನ್ನ ಎಷ್ಟು ಸರಿಯಾಗಿ ಮಾಡ್ತೀವಿ ಅಷ್ಟರ ಮಟ್ಟಕ್ಕೆ ನಮ್ಮ ಬಿಸ್ನೆಸ್ ಏನಾಗಿರುತ್ತೆ, ಸರಾಗವಾಗಿ ಹೋಗ್ತಾ ಇರುತ್ತೆ, ಈಸಿಯಾಗಿ ಫ್ಲೋ ಆಗ್ತಾ ಇರುತ್ತೆ. ಅದರ್ವೈಸ್ ನಮ್ಮ ಬುಕ್ ಕೀಪಿಂಗ್ ಅಲ್ಲಿ ಏನಾದರೂ ವ್ಯತ್ಯಾಸ ಇತ್ತು ಅಂತ ಹೇಳಿದ್ರೆ ನಮ್ಮ ಅಕೌಂಟಿಂಗ್ ಏನಾಗೋದಿಲ್ಲ ಅಂತ ಹೇಳಿದ್ರೆ, ಅಥವಾ ನಮ್ಮ ಬಿಸ್ನೆಸ್ ಏನಾಗೋದಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಮೂವ್ ಆಗೋದಿಲ್ಲ. ಓಕೆ, ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ನಾವು ನೋಡಿ ಬುಕ್ ಕೀಪಿಂಗ್ ಅಂದ್ರೆ ಏನು ಅಂತ ನೋಡಿದ್ವಿ. ವಾಟ್ ಈಸ್ ಬುಕ್ ಕೀಪಿಂಗ್ ಅಂತ ಹೇಳಿದ್ರೆ, ಬುಕ್ ಕೀಪಿಂಗ್ is the record of scientific method or an art of record maintenance. ಅಥವಾ ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಗೆ ಸಂಬಂಧಪಟ್ಟಂತಹ ರೆಕಾರ್ಡ್ಸ್ ಅನ್ನು ಮೇಂಟೈನ್ ಮಾಡೋದಕ್ಕೆ ಬುಕ್ ಕೀಪಿಂಗ್ ಅಂತ ಹೇಳಿದೆ. ಹಾಗಾದ್ರೆ ಅಕೌಂಟಿಂಗ್ ಅಂದ್ರೆ ವಾಟ್ ಈಸ್ ಅನ್ ಅಕೌಂಟಿಂಗ್? ಹೌ ಟು ನೋ? ಬಿಕಾಸ್ ವಿ ಆರ್ accountancy students. Is it commerce that means accountancy ಅಲ್ವಾ? ಅಕೌಂಟೆನ್ಸಿಯನ್ನು ಕಲಿಬೇಕಾದ್ರೆ ಅಕೌಂಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗ್ತದೆ. ಸೊ ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಡಿಫೈನ್ ಮಾಡುತ್ತೆ. ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ (AAA) defines an accounting is the process of identifying, measuring, communicating and summarizing of business transaction. Okay, once again, American Accounting Association (AAA) defines an accounting is a process of identifying, measuring, communicating and summarizing of business transaction. That's called accounting. AAA American Accounting Association. ಯಾಕೆ ಇದಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು 1 ಮಾರ್ಕ್ಸ್ ಕ್ವಶನ್ ಆಗಿರ್ತದೆ ನಿಮಗೆ. ಓಕೆ, ವಾಟ್ ಈಸ್ AAA ಅಥವಾ ಎಕ್ಸ್ಪ್ಯಾಂಡ್ AAA ಅಂತ ಏನಾದರೂ ಕೇಳಿದ್ರೆ ನಿಮಗೆ ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅಂತ ಹೇಳುತ್ತೆ. ಸೊ ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಹೇಳುತ್ತೆ, ಏನ್ ಹೇಳುತ್ತೆ? ಅಕೌಂಟಿಂಗ್ ಅಂಡ್ ಅಕೌಂಟಿಂಗ್ ಇಸ್ ಎ ಪ್ರೋಸೆಸ್. ಅದೊಂದು ಪ್ರಕ್ರಿಯೆ. ಅಕೌಂಟಿಂಗ್ ಲೆಕ್ಕವನ್ನ ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಆಗಿರ್ತಾರೆ. ಏನ ಪ್ರಕ್ರಿಯೆ? ಐಡೆಂಟಿಫೈಯಿಂಗ್, ಗುರುತಿಸುವುದು, ಮೆಷರಿಂಗ್, ಯಾವ ರೀತಿ ಇದೆ ಅಂತ ಹೇಳಿ ಅದನ್ನ, ಅದರ ಸ್ಟ್ರಕ್ಚರ್ ಯಾವ ತರ ಇದೆ, ಅದು ಯಾವ ಅಕೌಂಟಿಗೆ ಹೋಗ್ತದೆ ಅಂತ ಹೇಳಿ ಅದನ್ನ ಐಡೆಂಟಿಫೈ ಮಾಡೋದು, ಕಮ್ಯುನಿಕೇಟಿಂಗ್, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ಕೊಡ್ತಕ್ಕಂಥದ್ದು, ಸಮ್ಮರೈಸಿಂಗ್ ಆಫ್ ಬಿಸಿನೆಸ್ ಟ್ರಾನ್ಸಾಕ್ಷನ್. ಯಾವುದೇ ಒಂದು ವ್ಯವಹಾರದ ವಹಿವಾಟನ್ನ ಗುರುತಿಸಿ ಅದು ಯಾವ ರೀತಿಯಲ್ಲಿದೆ ಅಂತ ಹೇಳಿ ಅದರ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕುವಂತ, ಸಮರೈಸ್ ಮಾಡುವಂತ ಪ್ರಕ್ರಿಯೆಗೆ, ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ? ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. Once again, students, I am repeat again. What is an accounting or define accounting? 2 marks question. Define accounting ಅಂತ ಹೇಳಿದ್ರೆ American Accounting Association (AAA) defines an accounting is the process of identifying, measuring, communicating and summarizing of business transactions. Okay, ಅರ್ಥ ಆಯ್ತಲ್ವಾ? Shall we move to next concept, accounting cycle? Okay, dear students, now we are already know what is bookkeeping and what is an accounting. Now ಹೇಳಿದ್ವಿ, accounting is the process of identifying, communicating and processing and summarizing of the business transaction ಅಂತ ಹೇಳಿ. ಸೊ ಯಾವ ರೀತಿ ಅಕೌಂಟಿಂಗ್ ಪ್ರೋಸೆಸ್ ಆಗುತ್ತೆ? ಅಕೌಂಟಿಂಗ್ ಪ್ರೋಸೆಸ್ ಅನ್ನೋದು ಕಮ್ಯುನಿಕೇಟ್ ಮಾಡುತ್ತೆ, ಇನ್ಫಾರ್ಮೇಶನ್ ಕೊಲಾಬರೇಟ್ ಮಾಡುತ್ತೆ, ಎಕನಾಮಿಕ್ ಇವೆಂಟ್ ಅಂತ ಹೇಳಿ ಹೇಗೆ ಕರಿತೀವಿ ಅಂತ ಕೇಳಿದ್ರೆ ನಾವು, ಸೊ ಹಿಯರ್ ದಿಸ್ ಇಸ್ ಕಾಲ್ಡ್ ಅಕೌಂಟಿಂಗ್ ಸೈಕಲ್. ಓಕೆ, ಅಕೌಂಟಿಂಗ್ ಸೈಕಲ್. ಈ ಅಕೌಂಟಿಂಗ್ ಸೈಕಲ್ ಇದು ನಿಮ್ಮ ಪ್ರಾಕ್ಟಿಕಲ್ 5 ಮಾರ್ಕ್ಸ್ ಕ್ವೆಶ್ಚನ್ ಬರ್ತದೆ. ಡ್ರಾ ಆನ್ ಅಕೌಂಟಿಂಗ್ ಸೈಕಲ್ ಅಂತ ಹೇಳಿ. ಸೊ ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆ.
ಏನಿದು ಅಕೌಂಟಿಂಗ್ ಸೈಕಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದಿಸ್ ಇಸ್ ದಿ ಪ್ರೋಸೆಸ್ ಆಫ್ ಅಕೌಂಟಿಂಗ್. ಓಕೆ, ದಿಸ್ ಇಸ್ ದಿ ಪ್ರೋಸೆಸ್ ಆಫ್ ಅಕೌಂಟಿಂಗ್. ಅಕೌಂಟಿಂಗ್ ಪ್ರೋಸೆಸ್ ಕಮ್ಯುನಿಕೇಟಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಓಕೆ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಕಮ್ಯುನಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವಿಷ್ಣು purchased a fan or ವಿಷ್ಣು purchased a bike. ಓಕೆ, ವಿಷ್ಣು ಏನ್ ಮಾಡ್ತಾನೆ, ಬೈಕ್ ಅನ್ನ ಪರ್ಚೇಸ್ ಮಾಡ್ತಾನೆ rupees 50,000. ಓಕೆ, ವಿಷ್ಣು purchased a bike for rupees 30,000 ಅಥವಾ 50,000 ಅಂತ ನಾವು ಹೇಳಿದಾಗ ದಿಸ್ ಈಸ್ ಕಾಲ್ಡ್ an accounting information. ಓಕೆ, ಅವನು ವಿಷ್ಣು ಅನ್ನೋನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ 50,000 ರೂಪಾಯಿಗೆ ಒಂದು ಬೈಕ್ ಅನ್ನ ಪರ್ಚೇಸ್ ಮಾಡ್ತಾನೆ. ಆ 50,000 ಅನ್ನೋದು ಕ್ಯಾಶ್ ಟ್ರಾನ್ಸಾಕ್ಷನ್. ಓಕೆ, ಹಣಕ್ಕೆ ಸಂಬಂಧಪಟ್ಟಿದ್ದು, ಕ್ಯಾಶ್ಗೆ ಸಂಬಂಧಪಟ್ಟಿದ್ದು. ಬೈಕ್ ಅನ್ನೋದು ಇದೆಯಲ್ಲ, ಇಟ್ಸ್ ಎನ್ ಅಸೆಟ್. ಅದೇನಾಗುತ್ತೆ, ಒಂದು ಅಸೆಟ್ ಆಗುತ್ತೆ. ಸೊ ಅದನ್ನ ಕಮ್ಯುನಿಕೇಟ್ ಮಾಡುತ್ತೆ. ಅಕೌಂಟಿಂಗ್ ಇಸ್ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಅರ್ಥ ಆಯ್ತಲ್ವಾ? ಆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂದ್ರೆ ಬಿಸ್ನೆಸ್ ಇನ್ಫಾರ್ಮೇಶನ್ ಏನ್ ಮಾಡುತ್ತೆ, ಇದು ನಮಗೆ ಕಮ್ಯುನಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್, ಕಮ್ಯುನಿಕೇಟಿಂಗ್ ಅನ್ನ ಇನ್ಫಾರ್ಮ್ ಮಾಡೋದಲ್ಲ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಕಮ್ಯುನಿಕೇಟ್ ಮಾಡೋದಲ್ಲ, ಜೊತೆಗೆ ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದ ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಧಾರವನ್ನ ಕೈಗೊಳ್ಳೋದು. ನಾವು ಹೇಳಿದ್ವಿ ವಿಷ್ಣು ಪರ್ಚೇಸ್ ಎ ಬೈಕ್ ಫಾರ್ rupees 50,000. ಅಲ್ಲಿ ಹೇಳ್ತಾನೆ ವಿಷ್ಣು ಏನ್ ಮಾಡ್ದ, 50,000 ಒಂದು ಬೈಕ್ ಅನ್ನ ಪರ್ಚೇಸ್ ಮಾಡ್ದ, ಬೈಕ್ ಪರ್ಚೇಸ್ ಮಾಡ್ದ. ಹಾಗಾದ್ರೆ ನಾವು ಯಾವ ಡಿಸಿಷನ್ಗೆ ಬರ್ಬೇಕಾಗ್ತದ? ಅಕೌಂಟಿಂಗ್ ಇನ್ಫಾರ್ಮೇಶನ್ ನಮಗೆ ಸಿಕ್ತು, ಕಮ್ಯುನಿಕೇಟ್ ಆಯ್ತು. ಸೊ ಅವ ಏನ್ ಮಾಡ್ದ, ಅಲ್ಲಿ ಬೈಕ್ ಅನ್ನ ಪರ್ಚೇಸ್ ಮಾಡ್ದ. ಪರ್ಚೇಸ್ ಅನ್ನೋದಿದೆಯಲ್ಲ, ಅವ್ನು ಪರ್ಚೇಸ್ ಮಾಡಿದಾನೆ ಅನ್ನುವ ನಿರ್ಧಾರಕ್ಕೆ ನಾವೇನ್ ಮಾಡ್ತೀವಿ, ಬರ್ತೀವಿ. ಓಕೆ, ಸೊ ಅಕೌಂಟಿಂಗ್ ಪ್ರೋಸೆಸ್ ಕಮ್ಯುನಿಕೇಟಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್, ದೆನ್ ನಾವೇನ್ ಮಾಡ್ತೀವಿ, ಇಲ್ಲಿ ಡಿಸಿಷನ್ ಮೇಕರ್ಸ್ಗೆ ಇನ್ಫಾರ್ಮ್ ಮಾಡುತ್ತೆ. ಓಕೆ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಡಿಸಿಷನ್ ಮೇಕರ್ಸ್ಗೆ, ಯಾರು ನಿರ್ಧಾರ ಕೈಗೊಳ್ತಾರೆ ಅಥವಾ ಯಾರು ಬಿಸ್ನೆಸ್ ಓನರ್ ಇರ್ತಾರೆ ಅವ್ರಿಗೆ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಆ ಕಮ್ಯುನಿಕೇಟ್ ಮಾಡಿದ ನಂತರ ಡಿಸಿಷನ್ ಮೇಕರ್ಸ್ ಏನ್ ಮಾಡ್ತಾರೆ, ಅವರು ಐಡೆಂಟಿಫೈ ಮಾಡ್ತಾರೆ, ಅವರು ಕ್ಲಾಸಿಫೈ ಮಾಡ್ತಾರೆ, ಅವರು ಮೆಷರ್ ಮಾಡ್ತಾರೆ. ಫೈನಲಿ ಅವ್ರು ಸಮರೈಸ್ ಮಾಡ್ತಾರೆ, ಒಂದು ಡಿಸಿಷನ್ ಬರ್ತಾರೆ, ಅದು ಎಕನಾಮಿಕ್ ಇವೆಂಟ್ ಅಲ್ವಾ ಅಂತ. ಪರ್ಚೇಸ್ ಆಫ್ ಬೈಕ್, ಈಸ್ ಇಟ್ an economic event or not? Isn't it? ಬೈಕ್ ನ ಪರ್ಚೇಸ್ ಮಾಡಿದೀವಿ ಅಂದ್ರೆ ಅದು ಎಕನಾಮಿಕ್ ಇವೆಂಟ್ ಅಲ್ವಾ? ಎಕನಾಮಿಕ್ ಇವೆಂಟ್ ಅಲ್ವಾ? ಸೊ ಅದರ ನಿರ್ಧಾರವನ್ನ ಡಿಸಿಷನ್ ಮೇಕರ್ಸ್ಗೆ ಕೊಡ್ತಾ ಹೋಗ್ತದೆ. ಕೊನೆಗೆ ಈ ಅಕೌಂಟಿಂಗ್ ಸೈಕಲ್ ಮತ್ತೆ ಅಕೌಂಟಿಂಗ್ ಪ್ರೋಸೆಸ್ ಈ ರೀತಿಯಾಗಿ ಬರ್ತಾ ಹೋಗ್ತದೆ. ಸೊ ಇದು ಹೇಳ್ತಾ ನೋಡಿ, ಅಕೌಂಟಿಂಗ್ ಲಿಂಕ್ಸ್ ಡಿಸಿಷನ್ ಮೇಕರ್ಸ್ ವಿತ್ economic activities and with the result of their decision. ಅಂದ್ರೆ ಅಕೌಂಟಿಂಗ್ ಲಿಂಕ್ ಮಾಡ್ತದೆ ಯಾರಿಗೆ, ಡಿಸಿಷನ್ ಮೇಕರ್ಸ್ಗೆ. ಯಾವುದನ್ನ, ಒಂದು ಎಕನಾಮಿಕ್ ಇವೆಂಟ್ ನ, ಆರ್ಥಿಕ ಚಟುವಟಿಕೆಯನ್ನ, ಜೊತೆಗೆ ಅದರ ರಿಸಲ್ಟ್ ಅನ್ನ, ಅದರ ಫಲಿತಾಂಶವನ್ನ ಡಿಸಿಷನ್ ಮೇಕರ್ಸ್ಗೆ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಕೌಂಟಿಂಗ್ ಪ್ರೋಸೆಸ್ ಆಗ ಶುರು ಆಗ್ತಾ ಹೋಗ್ತದೆ. ಓಕೆ, ಅರ್ಥ ಆಯ್ತಲ್ವಾ? ಒನ್ಸ್ ಅಗೈನ್ ಅಕೌಂಟಿಂಗ್ ಸೈಕಲ್ ಏನು ಇನ್ನೊಮ್ಮೆ ಹೇಳ್ಬಿಡ್ತೀನಿ ನೋಡಿ. ಅಕೌಂಟಿಂಗ್ ಸೈಕಲ್, ಅಕೌಂಟಿಂಗ್ ಪ್ರೋಸೆಸ್ ಟು ಅಕೌಂಟಿಂಗ್ ಪ್ರೋಸೆಸ್, ಕಮ್ಯುನಿಕೇಟಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಟು decision makers identify it's an economic event or not. Then economic event, if it's economic event, it will process as an account. Okay, ಒಂದು ವೇಳೆ ಅಕೌಂಟಿಂಗ್ ಪ್ರೋಸೆಸ್ ಏನಾಗುತ್ತೆ, ಕಮ್ಯುನಿಕೇಟ್ ಮಾಡುತ್ತೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಯಾರಿಗೆ, ಡಿಸಿಷನ್ ಮೇಕರ್ಸ್ಗೆ. ಡಿಸಿಷನ್ ಮೇಕರ್ಸ್ ಏನ್ ಮಾಡ್ತಾರೆ, ಅದು ಎಕನಾಮಿಕ್ ಇವೆಂಟ್ ಅಲ್ವಾ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ, ಮತ್ತೆ ಅದು ಅಕೌಂಟಿಂಗ್ ಪ್ರೋಸೆಸ್ ಆಗಿ ಕಂಪ್ಲೀಟ್ ಆಗುತ್ತೆ. ಈ ಸೈಕಲ್ ರೊಟೀನ್ ಆಗ್ತಲೇ ಇರುತ್ತೆ, ರೊಟೇಟ್ ಆಗ್ತಲೇ ಇರುತ್ತೆ. ಈ ಸೈಕಲ್ ನಾವೇನ್ ಮಾಡ್ತೀವಿ, ಅಕೌಂಟಿಂಗ್ ಸೈಕಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಕೌಂಟಿಂಗ್ ಲಿಂಕ್ಸ್ ಡಿಸಿಷನ್ ಮೇಕರ್ಸ್ ವಿತ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂಡ್ ವಿತ್ ದಿ ರಿಸಲ್ಟ್ ಆಫ್ ದೇರ್ ಡಿಸಿಷನ್ಸ್. ಡಿಸಿಷನ್ ಮೇಕರ್ಸ್ಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಲಿಂಕ್ ಮಾಡಿ ಅದು ಎಕನಾಮಿಕ್ ಇವೆಂಟ್ ಅಲ್ವಾ ಅಂತ ಹೇಳಿ ತಿಳಿಸ್ತಾ ಹೋಗ್ತದೆ. ಓಕೆ, ಅರ್ಥ ಆಯ್ತಲ್ವಾ? ಓಕೆ ಸ್ಟೂಡೆಂಟ್ಸ್,
Before we starting classes, starting the session, we have to know the history of accounting. Okay? ಯಾವುದೇ ಕೆಲಸವನ್ನು ನಾವು ಮಾಡಬೇಕಾದ್ರೆ, ಯಾವುದೇ ವಿಷಯವನ್ನು ನಾವು ತಿಳ್ಕೋಬೇಕಾದ್ರೆ ಅದರ ಇತಿಹಾಸವನ್ನು ಒಮ್ಮೆ ನೋಡ್ಬೇಕಾಗುತ್ತೆ. ವಾಟ್ ಈಸ್ ಅನ್ ಹಿಸ್ಟ್ರಿ? ಏನು ಇತಿಹಾಸ ಅಂತ ಹೇಳಿದ್ರೆ ಏನು ಹಿಂದ್ಗಡೆ ನಡೆದು ಹೋಗಿರುತ್ತೆ ಅದನ್ನ ಹೇಳೋದೇ ಇತಿಹಾಸ. ಸೊ ಅದೇ ತರ ಅಕೌಂಟಿಂಗ್ ಕೂಡ ಒಂದು ಹಿಸ್ಟ್ರಿ ಇದೆ, ಒಂದು ಇತಿಹಾಸ ಇದೆ. ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಅಲ್ಲಿ ಅದರ ಬಗ್ಗೆ ನೀವು ಕೇಳಿರ್ತೀರಿ. ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಅಥವಾ ಮೆಸೊಪೊಟೇಮಿಯಾ ನಾಗರಿಕತೆ. Before the Mesopotamian civilization or in Mesopotamia civilization, the people have well known about calculation. Okay, ಅವ್ರು ಕ್ಯಾಲ್ಕುಲೇಷನ್ ಬಗ್ಗೆ ತಿಳ್ಕೊಂಡಿದ್ರು. ಬಿಕಾಸ್ ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸಾಕು ಪ್ರಾಣಿಗಳನ್ನು ಸಾಕ್ತಾ ಇದ್ರು, ಕುರಿ ಮೇಕೆಗಳನ್ನು ಸಾಕ್ತಾ ಇದ್ರು, ಕೋಳಿಗಳನ್ನು ಸಾಕ್ತಾ ಇದ್ರು, ಇವನ್ನೆಲ್ಲವನ್ನ ನೀವು ತಿಳ್ಕೊಂಡಿದ್ರು. ಹಾಗಾದ್ರೆ ಅವ್ರಿಗೆ ಕ್ಯಾಲ್ಕುಲೇಷನ್ ಅವಶ್ಯಕತೆ ಏನಿತ್ತು? ಕ್ಯಾಲ್ಕುಲೇಷನ್ ಏನಕ್ಕೋಸ್ಕರ ಬೇಕಿತ್ತು? What is the necessity of calculation? What is necessity of accounting ಅಂತ ಹೇಳಿದ್ರೆ ಅವರಿಗೆ ತಮ್ಮ ಸಾಕು ಪ್ರಾಣಿಗಳನ್ನ, ತಮ್ಮ ಕುರಿಗಳನ್ನ ಎಷ್ಟು ಇದೆ ಅಂತ ಹೇಳೋದಕ್ಕೆ ಅವ್ರಿಗೊಂದು ವ್ಯವಸ್ಥೆ ಬೇಕಿತ್ತು. ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಪ್ರಾರಂಭ ಮಾಡಿದ್ರು. ಆ ಕ್ಯಾಲ್ಕುಲೇಷನ್ ಅದು ಅಭಿವೃದ್ಧಿಗೊಂಡು ಅದು ಡೆವಲಪ್ ಆಗ್ತಾ 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 ಏನಾಯ್ತು ಅಂದ್ರೆ ಈ ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಅಲ್ಲಿ 1493 ನಲ್ಲಿ ಲ್ಯೂಕಾ ಫೆಶಿಯೋಲಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸುಮಾ ಅಂತ ಹೇಳಿ ಒಂದು ಬುಕ್ ಬರೆದಿದೆ. ಓಕೆ, ಇನ್ 1493 ಲ್ಯೂಕಾ ಫೆಶಿಯೋಲಿ ರಿಟನ್ ದ ಬುಕ್, ದ ನೇಮ್ ಸುಮಾ. ಸುಮಾ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾನೆ. ಇನ್ ದಟ್ ಬುಕ್ he was introduced double entry system of bookkeeping. ನಾನು ಬುಕ್ ಕೀಪಿಂಗ್ ಬಗ್ಗೆ ಹೇಳ್ತೀನಿ ಮುಂದಿನ ಕ್ಲಾಸಸ್ ಅಲ್ಲಿ. ನಾನು ಏನ್ ಮಾಡ್ತೀನಿ, ಬುಕ್ ಕೀಪಿಂಗ್ ಬಗ್ಗೆ ಹೇಳ್ತೀನಿ ಮುಂದಿನ ಇದರಲ್ಲಿ. ನಾನು ಮುಂದಿನ ಸೆಷನ್ಸ್ ಅಲ್ಲಿ ನಿಮಗೆ ಬುಕ್ ಕೀಪಿಂಗ್ ಬಗ್ಗೆ ಹೇಳ್ಕೊಳ್ತಾ ಹೋಗ್ತೇನೆ. ಬುಕ್ ಕೀಪಿಂಗ್ ಅಂತ ಹೇಳಿದ್ರೆ ಪುಸ್ತಕ ನಿರ್ವಹಣೆ. ಡಬಲ್ ಎಂಟ್ರಿ ಸಿಸ್ಟಮ್, ಇಲ್ಲಿ ಎರಡು ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನೋಡ್ತೀವಿ. ಒಂದು ಸಿಂಗಲ್ ಎಂಟ್ರಿ and second one is double entry. ಇವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನ ಪರಿಚಯ ಮಾಡ್ಕೊಡ್ತಾನೆ. ಓಕೆ, there is two types of bookkeepings are there. One single entry system of bookkeeping and another one is double entry system. This is 2 marks question for your examination. State any two types of bookkeeping. Most of students ತಪ್ಪು ಮಾಡ್ತೀರಾ. ಏನು ಅಂತ ಹೇಳಿದ್ರೆ one is internal bookkeeping, another one is external bookkeeping ಅಂತ ಮಾಡ್ತೀರಿ. But it's wrong. One is single entry system of bookkeeping and second one is double entry system of bookkeeping. Okay, what are the types of bookkeepings are there? One is single entry system and another one is double entry system of bookkeeping. Okay, so ಹಾಗಾದ್ರೆ ನೆಸೆಸಿಟಿ ಏನಿತ್ತು? ಸಿಂಗಲ್ ಎಂಟ್ರಿಗೂ ಡಬಲ್ ಎಂಟ್ರಿಗೂ ವ್ಯತ್ಯಾಸಗಳೇನು ಅಂತ ಹೇಳಿ ನಿಮಗೆ ಮುಂದಿನ ತರಗತಿನಲ್ಲಿ ತಿಳಿತಾ ಹೋಗ್ತದೆ. ಒನ್ಸ್ ಅಗೇನ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ದಿ ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಅಂತ ಕೇಳಿದ್ರೆ ನಾವೇನ್ ಮಾಡಬೇಕಾಗುತ್ತೆ? ಮೆಸೊಪೊಟೇಮಿಯಾ ಸಿವಿಲೈಸೇಷನ್ 1493 ಅಲ್ಲಿ ಲ್ಯೂಕಾ ಫೆಶಿಲಿಯೋ ರಿಟನ್ ದ ಬುಕ್ ನೇಮ್ ಸುಮಾ ಅನ್ನೋ ಹೆಸರಿನಲ್ಲಿ ಒಂದು ಪುಸ್ತಕ ಬರುತ್ತಾನೆ. In that book, he introduced the double entry system of bookkeeping. So he called father of double entry system of bookkeeping. Who is the father of double entry system of bookkeeping? Question arise like that. Who is the father of double entry system of bookkeeping? ನೀವೇನ್ ಬರಬೇಕು ಅಂತ ಹೇಳಿದ್ರೆ ಲ್ಯೂಕಾ ಫೆಶಿಲಿಯೋ. ಹೂ ಇಸ್ ದಿ ಫಾದರ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್? ಹೂ ಇಸ್ ದಿ ಫಾದರ್ ಆಫ್ ಅಕೌಂಟಿಂಗ್? ಅಲ್ಲ, he is not a father of accounting or he is not a father of accountancy. He is a father of bookkeeping, especially double entry system of bookkeeping. Okay, ಈ ಮೂರನ್ನ ನೀವು ಸರಿಯಾಗಿ ಗಮನಿಸಿದ್ರೆ you can easily get 3 marks. This is part 1. Okay, one is
ನಿಮಗೆ 3 ಕ್ವೆಶ್ಚನ್ ಅರೈಸ್ ಆಗ್ತದೆ. ಒಂದು, ಹೂ ಇಸ್ ದಿ ಫಾದರ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಒಂದು, ಲುಕಾ ಫೆಸಿಲಿಯೋ written the book name of Summa, and what state any two types of bookkeeping. One is single entry system of bookkeeping and another one is double entry system of bookkeeping. Dear students, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರಲ್ವಾ, ವಿಡಿಯೋ ಲೈಕ್ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅದರ್ವೈಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ಜೊತೆಗೆ ಈ ಕ್ಲಾಸಲ್ಲಿ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಥವಾ ಇನ್ನಷ್ಟು ನಾನು ಏನಾದರೂ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಒಂದು ವೇಳೆ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ದಿ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಥ್ಯಾಂಕ್ ಯು.